ರಾಜ್ಯದ ನೆರೆ ಸಂತ್ರಸ್ತರಿಗೆ ಅಗತ್ಯ ಸಾಮಗ್ರಿಗಳನ್ನ ಸುಧಾಮೂರ್ತಿ ಅವರ ನೇತೃತ್ವದಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಮೂಲಕ ರವಾನಿಸಲಾಯಿತು. ನೆರೆ ಸಂತ್ರಸ್ತರಿಗೆ ಅಗತ್ಯ ಇರತಕ್ಕಂತ ಆಹಾರ ಸಾಮಗ್ರಿ, ಪಾತ್ರೆ, ಬಟ್ಟೆ, ಔಷಧ ಸೇರಿದಂತೆ ಅಗತ್ಯ 30 ವಸ್ತುಗಳುಳ್ಳ ಚೀಲವನ್ನ ಪ್ರತಿ ಕುಟುಂಬಕ್ಕೆ ಹಸ್ತಾಂತರಿಸುವ ಉದ್ದೇಶದಿಂದ ಕಳಿಸಿಕೊಡಲಾಗಿದೆ. ಬೆಂಗಳೂರಿನ ಜಯನಗರದ 5ನೇ ಬ್ಲಾಕ್ ನಲ್ಲಿರೋ ಇನ್ಫೋಸಿಸ್ ಫೌಂಡೇಶನ್ ಕಚೇರಿಯಲ್ಲಿ ಅಗತ್ಯ ವಸ್ತುಗಳನ್ನ ಪ್ಯಾಕ್ ಮಾಡಿ ರವಾನಿಸಲಾಯಿತು. ಇನ್ನು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ನೆರೆ ಕಡಿಮೆಯಾದ ನಂತರ ಸೂಕ್ತ ಸ್ಥಳಗಳನ್ನ ಗುರುತಿಸಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆ ಕಟ್ಟಿಸಿಕೊಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಅಂತ ಇನ್ಫೋಸಿಸ್ ಫೌಂಡೇಶನ್ ಸಂಸ್ಥಾಪಕಿ ಸುಧಾಮೂರ್ತಿ ತಿಳಿಸಿದ್ದಾರೆ. ನೆರೆ ಸಂತ್ರಸ್ತರಿಗೆ ಸಹಾಯ ಕಾರ್ಯದಲ್ಲಿ ಸಾರ್ವಜನಿಕರು ಕೂಡ ಭಾಗಿಯಾಗಿ ಅಂತ ಅವರು ಮನವಿ ಮಾಡಿದ್ದಾರೆ. ಇದು ನಮ್ಮ 13-14ನೇ ಫ್ಲಡ್ ನಾವು ಹ್ಯಾಂಡಲ್ ಮಾಡ್ತಿರೋದು. ಸೊ ನಮ್ಮದೆಲ್ಲ ಮೆಥಡ್ ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ, ಎಕ್ಸೆಪ್ಟ್ ಆಹಾರ ಪದಾರ್ಥ. ಈಗ ಉತ್ತರ ಕನ್ನಡದಲ್ಲಿ ಆದರೆ ನಾವು ಅಕ್ಕಿ ಕಳಿಸ್ತೀವಿ, ಉತ್ತರ ಕರ್ನಾಟಕ ಆದರೆ ನಾವು ರವೆ ಮತ್ತು ಗೋಧಿ ಹಿಟ್ಟು ಕಳಿಸ್ತೀವಿ ಹೀಗೆ ಅಂತ. ನಮ್ಮ ಸಂಸ್ಥೆ ಯಾವಾಗಲೂ ಏನಾದರೂ ಈ ಥರ ಬಂದ ತಕ್ಷಣ ನಾವು ಮಾಡ್ತೀವಿ. ಯಾಕಂದರೆ ಒಂದು ಫ್ಯಾಂಟಾಸ್ಟಿಕ್ ಟೀಮ್ ಇದೆ ನನ್ನ ಜೊತೆಗೆ, ನಾನು ಒಬ್ಬಳೇ ಅಲ್ಲ. ನಮ್ಮ ಟೀಮ್ ಪ್ರತಿಯೊಬ್ಬರಿಗೂ ತಮ್ಮ ಕೆಲಸ ಚೆನ್ನಾಗಿ ಗೊತ್ತಿದೆ. ನಾವು ಓವರ್ ಪೀರಿಯಡ್ ನಾವೆಲ್ಲ ಕಲ್ತ್ಬಿಟ್ಟಿದ್ದೀವಿ. ನಮ್ಮ ಸಂಸ್ಥೆಯಿಂದ ನಾವು ತಕ್ಷಣ 50 ಲಕ್ಷ ರೂಪಾಯಿಯಷ್ಟು ನಾವು ಬಿಡುಗಡೆ ಮಾಡಿ ನಾವು ಜಪಾನಂದ ಸ್ವಾಮೀಜಿಯವ್ರ ಜೊತೆಗೆ ಇದೆಲ್ಲ ಟ್ರಕ್ಗೆಲ್ಲ ದುಡ್ಡು ಬೇಕಾಗುತ್ತೆ, ಅದು ಮಾಡಿದ್ದೀವಿ. ಮುಂದೆ ಇದು ಸಾಮಾನು ಟನ್ಗಟ್ಟಲೆ ಸಾಮಾನು ನಾವು ಕೊಂಡು ಉತ್ತಮ ಕ್ವಾಲಿಟೀಸ್ ಕೊಳ್ತೀವಿ. ನಾವೇನು ಊಟ ಮಾಡ್ತೀವಿ ಅದನ್ನೇ ಕೊಳ್ತೀವಿ. ಅದೊಂದು ಕಿಟ್ ಮಾಡ್ತೀವಿ. ಲೀನಾ ಅಂತ ನನ್ನ ಸೆಕ್ರೆಟ್ರಿ ಇದ್ದಾರೆ, ಅದು ಕಿಟ್ ಒಳಗಡೆ ಏನಿದೆ ಅನ್ನೋದು ಅವ್ರು ಹೇಳ್ತಾರೆ. ಈ ಥರ ಒಂದು ಫ್ಯಾಮ್ಲಿಗೆ ಒಂದು ಚೀಲ ಮಾಡಿ ಈ ಥರ ಕೊಡ್ತೀವಿ. ಈ ಮಳೆ ಇಳಿದ ಮೇಲೆ, ಅಬ್ಬರ ಇಳಿದ ಮೇಲೆ, ನೆರೆ ಇಳಿದ ಮೇಲೆ ಆಮೇಲೆ ನಾವು ಅಲ್ಲಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮ ಮನೇನ ನಮ್ಮ ಕಾಂಟ್ರಾಕ್ಟರ್ಸ್ರು ಕಟ್ಟಿಸ್ತೀವಿ. ನಮ್ಮ ಕೆಲಸವನ್ನು ನಮ್ಮ ಆಫೀಸ್ನ ಸ್ಟಾಫ್ಗಳಿಂದ ಮಾಡಿಸ್ತೀವಿ. ಅಲ್ಲಿ ಏನು ಹಾಕಿದ್ದೀವಿ ಅದರೊಳಗೆ ಎಲ್ಲ ಡೀಟೇಲ್ಸು ಲೀನಾ ಅಂತ ನನ್ನ ಸೆಕ್ರೆಟರಿ ಹೇಳ್ತಾರೆ. ಸುಮಾರು 10 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಅವಾಗ ಈ ನೆರೆ ಇಳಿದ ಮೇಲೆ ನೋಡ್ತಿದ್ವಿ ನಾವು ಹೇಗೆ ಅಂತ. 2009ದಲ್ಲಿ ನಾವು ಸುಮಾರು ಒಂದು 2.5 ಸಾವಿರ ಮುಳುಗಡೆ ಊರಲ್ಲಿ ಈಗ ಮತ್ತೊಂದು ಸಂಕಷ್ಟ. ಮರಳಿ ಮನೆಗೆ ಬಂದಿರತಕ್ಕಂತಹ ನಿರಾಶ್ರಿತರಿಗೆ ಹಲವು ಬಗೆಯ ಸಂಕಷ್ಟಗಳು. ಅವರ ಮನೆನೇ ಇರೋದಿಲ್ಲ, ಮನೆ ಇದ್ರೂ ಕೂಡ ಅದ್ರಲ್ಲಿ ಅಗತ್ಯ ವಸ್ತುಗಳು ಇರೋದಿಲ್ಲ, ಸಂಪೂರ್ಣ ಮನೆ ಕೊಚ್ಕೊಂಡು ಹೋಗಿರುತ್ತೆ. ಇಂಥ ಸಂದರ್ಭದಲ್ಲಿ ಅತ್ಯಂತ ತುರ್ತಾಗಿ ಬೇಕಾಗಿರ್ತಕ್ಕಂಥ ಅಥವಾ ಅತ್ಯಮೂಲ್ಯವಾದ ವಸ್ತುಗಳನ್ನ ಹುಡುಕಾಟ ಮಾಡೋದೇ ಒಂದು ಬಹಳ ದೊಡ್ಡ ಗೋಜು. ಫಸ್ಟ್ ಆಫ್ ಆಲ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೇನೆ ಬಹಳ ದೊಡ್ಡ ಸರ್ಕಸ್, ಸವಾಲಿನ ಕೆಲಸ. ಸೊ ಮತ್ತೀಗ ಇನ್ನಷ್ಟು ಸಂಕಷ್ಟಗಳ ಸರಮಾಲೆ. ಮನೆಯಲ್ಲಿದ್ದಂತಹ ಎಲ್ಲ ದಾಖಲೆಗಳು ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಆ ಒಂದು ಜೀವ ಉಳಿಸ್ಕೊಳ್ಳೋ ಸಂದರ್ಭದಲ್ಲಿ ದಾಖಲೆಗಳನ್ನ ಯಾರು ಹುಡುಕ್ತಾ ಕೂತಿರ್ತಾರೆ, ಎಲ್ಲರೂ ಹಂಗಂಗೆ ಬಿಟ್ಟು ಬಂದಿರ್ತಾರೆ. ಅಂಥ ಸಂದರ್ಭದಲ್ಲಿ ಮಕ್ಕಳ ಶಾಲಾ ದಾಖಲಾತಿಗಳು ನೀರು ಪಾಲಾಗಿರುತ್ತೆ. ಹೊಲ, ಮನೆ, ಗದ್ದೆ, ತೋಟದ ದಾಖಲೆಗಳು ಸರ್ವನಾಶ ಆಗಿಬಿಟ್ಟಿದ್ದಾವೆ. ಇನ್ನು ಎಷ್ಟೋ ಅಡವಿಟ್ಟಿದ್ದಂತಹ ಒಡವೆಗಳ ರಶೀದಿ, ಸಾಲ ಮನ್ನಾದ ದಾಖಲೆಗಳು, ಬ್ಯಾಂಕ್ ಪಾಸ್ಬುಕ್, ಕೋರ್ಟ್ ದಾಖಲೆ ಎಲ್ಲ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುತ್ತೆ, ಸರ್ವನಾಶ ಆಗಿರುತ್ತೆ. ಮುಂದಿನ ಬದುಕು ಹಾಗೆ, ಇಷ್ಟೆಲ್ಲ ಆದಮೇಲೆ ಮುಂದೆ ಎಷ್ಟು ಕಷ್ಟ ಇದೆ, ಮುಂದಿನ ಬದುಕು ಹೇಗಪ್ಪ ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂಥ ಪರಿಸ್ಥಿತಿ. ದಾಖಲೆಗಳಿಗಾಗಿ ಪಾಪ ಗ್ರಾಮಸ್ಥರು ಹುಡುಕಾಟ ನಡೆಸ್ತಾ ಇದ್ದಾರೆ. ನೀರೆಲ್ಲ ಇಳಿದ ಮೇಲೆ ಏನಾದರೂ ಅಲ್ಪ ಸ್ವಲ್ಪ ಉಳಿದಿದೆಯಾ ಅಂತ ಹುಡುಕಾಟ ನಡೆಸ್ತಾ ಇದ್ದಾರೆ. ದಾಖಲೆಗಳು ಇಲ್ದಿದ್ರೆ ಮುಂದೆ ಸಾಲು ಸಂಕಷ್ಟ ಎದುರಾಗುತ್ತೆ. ಯಾವುದೇ ಒಂದಕ್ಕೂ ದಾಖಲೆ ಕೇಳ್ತಾರೆ. ನಿಮ್ಗಲ್ಲಿ ಮನೆ ಇತ್ತು ಅನ್ನೋದು ಏನು ಗ್ಯಾರಂಟಿ, ಏನೆಲ್ಲ ಇತ್ತು, ನಿಮ್ಮ ದಾಖಲೆ ಏನು ಅಂತ ಕೇಳ್ತಾರೆ. ಹಾಗಾಗಿ ಬಹಳ ಕಷ್ಟದ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ.